ಬೆಂಗಳೂರಿನಲ್ಲಿ ಕ್ರೈಮ್ ಅಂತಕ್ಕಂಥದ್ದು ದಿನಕ್ಕೊಂದೊಂದು ರೀತಿಯಲ್ಲಿ ದಿನಕ್ಕೊಂದೊಂದು ಸ್ವರೂಪದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಇಲ್ಲಿ ಅಪಾರ್ಟ್ಮೆಂಟ್ ಮಾಲೀಕನ ಪುತ್ರನೊಬ್ಬ ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೆಂಗಳೂರಿಗರಿಗೆ ಒಂದು ರೀತಿ ಬೆದರಿಕೆ ಆಗುತ್ತೆ. ಹೇಗಪ್ಪ ನಾವು ಈ ರೀತಿ ಇಲ್ಲಿ ಜೀವನ ಮಾಡೋದು ಅಂತಂದ್ಬಿಟ್ಟು ಸಂಜಯ್ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬೇರೆ ರಾಜ್ಯದ ಯುವತಿ ಅನ್ನೋ ಕಾರಣಕ್ಕೆ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ ಅಂತ ಎಂತೆಂಥ ಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಕುಡಿದು ಬಂದು ಅಪಾರ್ಟ್ಮೆಂಟ್ ಮಾಲೀಕನ ಮಗನ ದರ್ಪ. ಕುಡಿದು ಬಂದು ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಪಾರ್ಸಲ್ ತೆಗೆದುಕೊಳ್ಳೋದಕ್ಕೆ ಬಂದವಳ ಜೊತೆ ದುರ್ವರ್ತನೆಯನ್ನು ಮಾಡಿದ್ದಾನೆ. ಗೇಟ್ ಬಳಿ ಇದ್ದ ಯುವತಿಯನ್ನು ತನ್ನ ಫ್ಲ್ಯಾಟ್ಗೆ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆಕೆ ಆಕ್ಷೇಪ ಮಾಡಿದ್ದಕ್ಕೆ ಯುವತಿಯ ಕುತ್ತಿಗೆಯನ್ನು ಹಿಡಿದು ಬೆರಳನ್ನು ಕಚ್ಚಿ ಹಲ್ಲೆ ಮಾಡಿದ್ದಾನೆ. ಸಂಜಯ್ ನಗರದ ಪ್ಲಾನೆಟ್ ವಿಸ್ಟಾ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರೋ ಘಟನೆ. That you want me now. Yeah, I didn't You just said you want me right now. You said in front of him. Oh, okay, fine. Call anybody. Yeah? Call anybody. You just said that you want me now. Yeah, I didn't You just said you want me right now. You said in front of him. Oh, okay, fine. Call anybody. Yeah? Call anybody. Leave her! Leave her! You hey! Hey, go! Oh my. Leave her! Hey, you go, ma! Leave her! Leave her! You hey! Hey, go! Oh my. Leave her! Hey, you go, ma! Leave her! Leave Drunk to your out of your mind. I better build you. Drunk to your out of your mind. I better build you. Drunk to your out of your mind. I better build you. Drunk to your out of your mind. I better build you. Drunk to your out of your mind. ಸ್ನೇಹಿತೆ ಇದನ್ನ ವಿಜುವಲ್ ಮಾಡ್ಕೊಂಡಿರೋದು ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಅವಾಚ್ಯ ಪದಗಳ ಬಳಕೆಯಾಗಿದೆ. ಆತ ಏನೇನೋ ಹೇಳಿದಾನೆ. ಇವನು ಅದೇ ಅಪಾರ್ಟ್ಮೆಂಟ್ ಮಾಲೀಕನ ಮಗ. ಅದು ಅಲ್ಲದೆ ಚೆನ್ನಾಗಿ ಕುಡಿದಿದ್ದಾನೆ. ಕುಡಿದು ಈ ರೀತಿ ಕಿರುಕುಳವನ್ನು ಕೊಟ್ಟಿದ್ದಾನೆ. ಯಾರೇ ಆದರೂ ಕೂಡ ಈ ರೀತಿ ಯುವತಿಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥ ತಪ್ಪು. ಕಂಪ್ಲೇಂಟ್ ಆಗಬೇಕು, ಪೊಲೀಸರು ಕ್ರಮ ತಗೋಬೇಕು. ಮಧ್ಯರಾತ್ರಿಯಲ್ಲಿ ಈ ಥರ ತೊಂದರೆ ಕೊಡೋದು ಅಂತಂದರೆ ಅದು ಕೂಡ ಟೆನೆಂಟ್ಸ್ಗಳಿಗೆ ಈ ರೀತಿ ಮಾಡೋದು ತುಂಬ ತಪ್ಪು. ಹಾಗಾಗಿ ಇದು ಯುವತಿಯ ಮೇಲಿನ ಅತ್ಯಾಚಾರಕ್ಕೆ ಸಮನಾದಂತಹ ವರ್ತನೆ ಇದು. ಹಾಗಾಗಿ ಅದೇ ರೀತಿಯಲ್ಲೇ ದೂರ ತಗೋಬೇಕಾಗುತ್ತೆ, ಅದೇ ರೀತಿಯಲ್ಲೇ ತನಿಖೆಯನ್ನು ಮಾಡಬೇಕಾಗುತ್ತೆ, ಅದೇ ರೀತಿ ಕ್ರಮನೂ ತಗೋಬೇಕಾಗುತ್ತೆ. ಅಪಾರ್ಟ್ಮೆಂಟ್ ಮಾಲೀಕನ ಮಗನ ಅಸಭ್ಯ ವರ್ತನೆಯನ್ನು ನೀವು ನೋಡ್ತಾ ಇದ್ದೀರಾ. ಇವರೆಲ್ಲ ಹೊರಗಡೆ ಹೋಗಿ ಬೆಂಗಳೂರಿನ ಬಗ್ಗೆ ಏನಂತ ಮಾತಾಡ್ಕೋಬೇಕು. ಯಾರೋ ಒಬ್ಬರು ಇಬ್ಬರು ಮಾಡುವಂತಹ ತಪ್ಪಿಗೆ ಇಡೀ ಬೆಂಗಳೂರಿಗೆ ಕೆಟ್ಟ ಹೆಸರು. ಅಯ್ಯೋ ಬೆಂಗಳೂರಿನಲ್ಲಿ ಜನ ಹೀಗೆ ಅಂದ್ಬಿಟ್ರೆ ಏನು ಇದು ಮಾಡೋದು. ಆಮೇಲೆ ಇನ್ನು ಇದರ ಮುಂದುವರೆದ ಭಾಗವಾಗಿ ಆರೋಪಿ ಮಂಜುನಾಥ್ನಿಂದ ಸಂಗೀತಾಗೆ ಅವಾಚ್ಯವಾಗಿ ಅಂದರೆ ವಿಕ್ಟಿಮ್ಗೆ ಅತ್ಯಂತ ಅವಾಚ್ಯವಾಗಿ ನಿಂದಿಸಿರುವಂತಹ ವಿಚಾರ ನೀವೀಗಷ್ಟೇ ಗಮನಿಸ್ತಾ ಇದೆ. ಅತ್ಯಂತ ಕೊಳಕಾಗಿ ಆತ ಮಾತಾಡಿದ್ದಾನೆ. ಫ್ಲಾಟ್ನಲ್ಲಿ ಬಾಡಿಗೆಗಿದ್ದಂತಹ ಪಶ್ಚಿಮ ಬಂಗಾಳದ ಯುವತಿ ಪಾರ್ಸಲ್ ತೆಗೆದುಕೊಳ್ಳೋದಕ್ಕೆ ಗೇಟ್ ಬಳಿ ಯುವತಿ ಹೋಗಿರ್ತಾಳೆ. ಡಿಸೆಂಬರ್ 3ನೇ ತಾರೀಕು ರಾತ್ರಿ 10:30ರ ಸುಮಾರಿಗೆ ಈ ಘಟನೆ ನಡೆದಿದೆ. ಅಂದರೆ 5 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಆರೋಪಿ ಮಂಜುನಾಥ್ನಿಂದ ಸಂಗೀತಾಗೆ ಅವಾಚ್ಯ ಶಬ್ದಗಳ ಪ್ರಯೋಗ ಆಗುತ್ತೆ. ಹಾಗೆ ಯುವತಿಯ ಕಪಾಳಕ್ಕೆ ಬಾರಿಸಿ ಹಲ್ಲೆಯನ್ನ ಕೂಡ ಈತ ಮಾಡಿದ್ದಾನೆ. ಅಂದರೆ ಮೃಗೀಯವಾಗಿ ವರ್ತಿಸಿ ಬಿಟ್ಟಿದ್ದಾನೆ. ಇದೆಲ್ಲದಕ್ಕಿಂತ ಶಾಕಿಂಗ್ ಏನು ಅಂದರೆ ಯುವತಿಯನ್ನ ತನ್ನ ಮನೆಗೆ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಮತ್ತು ತೀರಾ ಅಸಭ್ಯವಾಗಿ ಆತ ಸನ್ನೆಗಳನ್ನ ಮಾಡಿದ್ದಾನೆ. ಸಂಜಯ್ ನಗರ ಠಾಣೆಯಲ್ಲಿ FIR ಕೂಡ ಈ ಕುರಿತಂತೆ ದಾಖಲಾಗಿದೆ. ಫ್ಲಾಟ್ನಲ್ಲಿ ಬಾಡಿಗೆಗೆ ಅಂತ ಪಶ್ಚಿಮ ಬಂಗಾಳ ಮೂಲದ ಯುವತಿ ಇದ್ದಿದ್ದು ಗೊತ್ತಾಗ್ತಾ ಇದೆ. ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ಯಾವುದೋ ರಾಜ್ಯದಿಂದ ಬಂದಿರ್ತಾರೆ 108 ಕನ್ಸು ಕಟ್ಕೊಂಡು. ಈ ರೀತಿ ಫಿಸಿಕಲ್ ಟ್ರಾಮಾಕ್ಕೆ ಮುಂದಾಗಬೇಕು, ಮೆಂಟಲ್ ಟ್ರಾಮಾಕ್ಕೆ ಒಳಗಾಗಬೇಕಂದ್ರೆ ಏನರ್ಥ? ನಾವು ದೆಹಲಿ ಬಗ್ಗೆ ಮಾತಾಡ್ತಾ ಇದ್ವಿ ಈ ಹಿಂದೆ. ದೆಹಲಿ ಸೇಫ್ ಅಲ್ಲ ಹೆಣ್ಮಕ್ಳಿಗೆ. ಬಿಹಾರದ ಬಗ್ಗೆ ಮಾತಾಡ್ತಾ ಇದ್ವಿ, UP ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ? ಹೊರಗಿನಿಂದ ಬರೋರ ಜೊತೆಗೆ ನಡ್ಕೊಳ್ಳೋ ರೀತಿನ ಇದು. ಇದೆಲ್ಲದಕ್ಕಿಂತ ಶಾಕಿಂಗ್ ಅಂದರೆ ಅಕ್ಕಪಕ್ಕದ ಸ್ಥಳೀಯರು ನಮಗೂ ಇದಕ್ಕೂ ಏನಕ್ಕಪ್ಪ ಬೇಕು ಸಹವಾಸ ಅನ್ನೋ ರೀತಿನಲ್ಲಿ ತೀರಾ ಅಂದರೆ ತೀರಾ ಸಂವೇದನಾಶೀಲ ರಹಿತರಾಗಿ ಅಲ್ಲಿ ವರ್ತಿಸಿರೋದು. ಅಂದರೆ ಬಂದೇ ಇಲ್ಲ, ಜಗಳ ಬಿಡಿಸೋಕ್ಕೂ ಬಂದಿಲ್ಲ, ಆಕೆ ಮೇಲಾಗ್ತಿರುವಂತಹ ದೌರ್ಜನ್ಯವನ್ನು ತಡೆಯೋದಕ್ಕೂ ಬಂದಿಲ್ಲ. ಮತ್ತು ತೀರಾ ಈ ರೀತಿಯಾಗಿ ನಾಗರಿಕ ಪ್ರಜ್ಞೆಯನ್ನು ಕಳ್ಕೊಳ್ಳೋದಿದೆಯಲ್ಲ, ಇದು ಆಘಾತಕಾರಿ. ಒಂದು ಸಮಾಜವಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೆಂಗೆ ಯಾವ ಕಡೆಗೆ ನಮ್ಮ
ಪ್ರಜ್ಞೆ ಕಾಡ್ತಾ ಇದೆ ಅಥವಾ ಹೋಗ್ತಾ ಇದೆ ಅನ್ನೋದು ಚಿಂತನೆಯಾಗಿ ಉಳಿದು ಬಿಡುತ್ತೆ ಇಲ್ಲಿ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕೆ ಕಿರ್ಚಾಡ್ತಾ ಇದ್ದಾಳೆ, ಆತ ಬಾಯಿಗೆ ಬಂದಂಗೆ ತೀರಾ ಕೆಟ್ಟ ಕೊಳಕ ಭಾಷೆಯಿಂದ ಮಾತಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ಆತನನ್ನ ನಿಲ್ಸೋದಕ್ಕೆ ಹೋಗಲ್ಲ ಅಂದ್ರೆ ಏನರ್ಥ? ನಮಸ್ಕಾರ, ನನ್ನ ಹೆಸರು ಸಂಗೀತಾ. ನಾನು ಸಂಜಯ್ ನಗರ್ ಬ್ಯಾಂಗ್ಳೂರಿನಲ್ಲಿ ವಸಿಷ್ಠಿದ್ದೀನಿ. ಆನ್ 3rd December in the daytime, around in the afternoon, Mr. Manjunath Gowda was peeping from my window, my flat window, and when I caught him, he was like, Sangeeta, what are you cooking? Such a nice smell is coming. Open the door, let me come, let's talk, it's been a long time. So I ignored him because he was a little drunk. So I told him that, sir, I'm busy, I'm running late, I'll talk to you later. And then I closed the window on his face. And later that day in the night, around 10:30 p.m., I went down to send a parcel to a friend. So I was handing over the parcel to the delivery guy. That's when I met Manjunath Gowda there also. And that time he was completely drunk out of his mind. He was like completely drunk. And he was talking bullshit with the security guard. I don't know what they were talking, but he was yelling at the security guard. Some hot conversation was happening. And when he saw me, he came towards me and he started talking like, Sangeeta, why didn't you open the door today morning? I'm trying to be your friend. Let's be friends. We stay in the same apartment. We can be very good friends. So I ignored him completely. And this time I didn't even reply to him because he was so drunk. I thought it's better not to reply at all. Closed. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಆತ ದುರುಳ ಅತ್ಯಂತ ಮೃಗೀಯವಾಗಿ ವರ್ತಿಸಿರೋದು ಗೊತ್ತಾಗ್ತಾ ಇದೆ. ಬ್ಯಾಕ್ ಡ್ರಾಪ್ ಕತೆ ಏನೇ ಇರ್ಬೋದು, ಆ ಯುವತಿ ಜೊತೆಗೆ ಮುಂಚಿನಿಂದ ಜಗಳ ಇರ್ಬೋದು, ಯಾವುದೋ ಕಾರಣಕ್ಕೆ ಕಿರಿಕಾಗಿರ್ಬೋದು, ಏನೇ ಇರ್ಬೋದು, ಬಟ್ ಈ ರೀತಿ ವರ್ತಿಸಿರೋದು ಅಕ್ಷಮ್ಯ ಅಪರಾಧ. ಏನೇನು ಸೆಕ್ಷನ್ಸ್ ಮೇಲೆ ಆತನ ಮೇಲೆ ಕಂಪ್ಲೇಂಟ್ ದಾಖಲಾಗಿದೆ? ಮತ್ತೆ ಎರಡನೇ ಪ್ರಶ್ನೆ ಅನ್ನೋದು ತೀರಾ ಆಘಾತಕಾರಿ ಅಲ್ಲಿದ್ದಂತಹ ಸ್ಥಳೀಯರ ವರ್ತನೆ. ನಾಳೆ ಇವತ್ತು ಆ ಸ್ಥಳೀಯರು ಸುಮ್ಮನಿದ್ದಾರೆ, ನಮ್ಮನೆ ಹೆಣ್ಮಕ್ಳಲ್ಲ ಅಂತ, ನಾಳೆ ಅವ್ರ ಮನೆ ಹೆಣ್ಮಕ್ಳಿಗಾದಾಗ ಉಳಿದವರು ಬರಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ನಾಗರಿಕ ಪ್ರಜ್ಞೆ ಅನ್ನೋದು ಎಲ್ಲಿ ಮಾಯ ಆಗಿದೆ ಅನ್ನೋದು ಪ್ರಮುಖ ಪ್ರಶ್ನೆ ಆಗಿ ಉಳಿದ್ಬಿಡುತ್ತೆ. ಮಮತಾ, ಬೆಂಗಳೂರಿನ ಸಂಜಯ್ ನಗರದ ಪ್ಲಾನೆಟ್ ವಿಸ್ತಾ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂಥ ಯುವತಿ ಜೊತೆ ಅಲ್ಲಿದ್ದಂಥ ಅಂದರೆ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಮಂಜುನಾಥ್ ಗೌಡ ಅನ್ನುವಂಥ ಮಗ ಬಹಳ ಅಸಭ್ಯವಾಗಿ ವರ್ತನೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದ್ದು ಆರೋಪಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅಂದರೆ ಸಂಜಯ್ ನಗರದ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಂಥ ಪಶ್ಚಿಮ ಬಂಗಾಳದ ಮೂಲದ ಯುವತಿ ಅಂದರೆ ಡಿಸೆಂಬರ್ 3ನೇ ತಾರೀಕು ಅವಳು 10:30 ಸುಮಾರಿಗೆ ಪಾರ್ಸಲ್ ತೆಗೆದುಕೊಳ್ಳಲಿಕ್ಕೆ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿದ್ದಂಥ ಅಪಾರ್ಟ್ಮೆಂಟ್ನ ಮಾಲೀಕ ಮಗ ಆಗಿರುವಂಥ ಮಂಜುನಾಥ್ ಗೌಡ ಆಕೆ ಜೊತೆ ಸಾಕಷ್ಟು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿ ಸದ್ಯ ಆ ಸಂಗೀತ ಎಂಬ ಯುವತಿ ದೂರನ್ನು ಕೊಟ್ಟಿರುವ ಕಾರಣಕ್ಕಾಗಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಆತ ಈ ಘಟನೆ ಆದ ಬಳಿಕ ತಪ್ಪಿಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದು ಆತನಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಆದರೆ ಈ ಒಂದು ಯುವತಿಯ ಜೊತೆ ಹಿಂದೆ ಏನಾದರೂ ನಡೆದಿತ್ತ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಇರುವಂಥದ್ದು. ಹಾಗಾಗಿ ಯಾವ ಕಾರಣಕ್ಕಾಗಿ ಆತ ಈ ರೀತಿ ಭೃಗಿಯಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಇರುವಂಥದ್ದು. ಆದರೆ ಒಂದು ದುರಂತ ಏನಂದ್ರೆ ಆ ಯುವತಿ ಅಷ್ಟೊಂದು ಕಿರ್ಚ್ಕೊಳ್ತಾ ಇದ್ರು ಕೂಡ ಯಾರು ಕೂಡ ಆ ಯುವತಿಯ ಸಹಾಯಕ್ಕೆ ಹೋಗದೇ ಇರುವಂಥದ್ದು ಎಲ್ಲ ಒಂದು ಕಡೆ ಮಾನವೀಯತೆ ಎಲ್ಲೋ ಬೆಂಗಳೂರಿನಲ್ಲಿ ಇಲ್ವಾ ಅನ್ನುವಂಥ ವಿಚಾರಗಳು ಕೂಡ ಈ ಘಟನೆಯಿಂದ ಗೊತ್ತಾಗ್ತಾ ಇರುತ್ತೆ. ಮಮತಾ, ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.